ವಿಘ್ನ ವಿನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮನೆಯಲ್ಲಿ ಇವತ್ತು ಗಣೇಶ ಹಬ್ಬ ಅಂತ ಅಂದ್ರೆ ಭರ್ಜರಿ ತಯಾರಿ ನಡೀತಾ ಇರುತ್ತೆ. ಆ ತಯಾರಿಯ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹಬ್ಬದ ಆಚರಣೆ, ಪೂಜೆಯ ವಿಧಿವಿಧಾನ, ಕ್ರಮಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ನಿಮಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಶಾಸ್ತ್ರಿಗಳೇ, ಈ ಗಣೇಶ ಪೂಜೆ ಅಂತ ಬಂದಾಗ 21 ಅನ್ನೋ ಸಂಖ್ಯೆ ಬಹಳ ಇಂಪಾರ್ಟೆಂಟ್. ಅಂದ್ರೆ 21 ಪೂಜೆ, 21 ನಮಸ್ಕಾರ ಅಂತೆಲ್ಲ ಹೇಳ್ತಾರೆ. ಯಾಕೆ 21 ಅನ್ನೋದು ಸಂಖ್ಯೆ ಇದು ಪ್ರಮುಖವಾದ್ದು ಅಂತ? 21 ಗಣಪತಿಯ ನಾವು ಸಮರ್ಪಣೆ ಮಾಡ್ತಕ್ಕಂಥ ನಮಸ್ಕಾರಗಳು 21 ಆಗಿರಬೇಕು. ಅದು ಏನನ್ನು ಸೂಚಿಸುತ್ತಪ್ಪ ಅಂತಂದರೆ ನೋಡಿ, ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಪ್ರಕೃತಿ ಇದನ್ನೇ ಹೇಳುತ್ತೆ. ನಮ್ಮಲ್ಲಿ ಪಂಚಭೂತಗಳು ಬಹಳ ಮುಖ್ಯವಾಗಿ ನಮ್ಮ ದೇಹದ ಪ್ರಕೃತಿ ಹಾಗೂ ಹೊರಗಿನ ಕನೆಕ್ಷನನ್ನು ಹೇಳುತ್ತೆ. ಪಂಚಭೂತಗಳು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹಾಗೂ ಪಂಚ ತನ್ಮಾತ್ರೆಗಳು ಅಂತ ಶಬ್ದ, ರೂಪ, ಸ್ಪರ್ಶ, ರಸಗಂಧ ಇದೆಯಲ್ಲ ಇವುಗಳು, ಮತ್ತು ಮನಸ್ಸು ಅಂತಕ್ಕಂಥದ್ದು ಇನ್ನೊಂದು. ಹೀಗೆ ಇವೆಲ್ಲವೂ ಸೇರಿ 21 ಆಗುತ್ತೆ. ಪ್ರಕೃತಿ ನಮ್ಮೊಳಗೆ ಇದೆ, ಅವೆಲ್ಲವೂ ಸಮಷ್ಟಿಯಾಗಿ ಒಂದು ಕಡೆ ಸೇರಿಕೊಂಡಿದೆ. ಆ ಎಲ್ಲವುಗಳ ಸಾಧನಗಳನ್ನು ಬಳಸಿ ನಾನು ಸಲ್ಲಿಸ್ತಕ್ಕಂಥ ನಮಸ್ಕಾರ ಅಂತ. ಹಾಗೆ 21 ಸಂಖ್ಯೆಯಲ್ಲಿ ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದು ನೈವೇದ್ಯ ಆಗಬಹುದು, 21 ಕಡುಬು ಆಗಬಹುದು, 21 ಗರಿಕೆ ಆಗಬಹುದು, 21 ನಮಸ್ಕಾರ. ಹೀಗೆ ಗಣಪತಿಯನ್ನು ಪ್ರಕೃತಿ ಸ್ವರೂಪದಲ್ಲಿದ್ದಾನೆ. ಅವನು ವಸ್ತುತಃ ಮಣ್ಣಿನ ಮಗ, ಅಂದರೆ ಪೃಥ್ವಿ ತತ್ವದಲ್ಲಿರ್ತಕ್ಕಂಥವನು. ಹೀಗಾಗಿ ಪೃಥ್ವಿ ಎಲ್ಲದಕ್ಕೆ ಅನ್ವಯ ಆಗುತ್ತೆ. ನಮ್ಮ ಪಂಚಭೂತಗಳೆಲ್ಲ ನಿರ್ಮಾಣವಾಗಿರುವುದು, ಶರೀರವೂ ಹಾಗೆ ನಿರ್ಮಾಣವಾಗಿದೆ. ಅದರಲ್ಲಿ ಪ್ರಧಾನವಾದದ್ದು ಜಲ ಮತ್ತು ಪೃಥ್ವಿ ತತ್ವ. ಇದನ್ನೇ ಗೌರಿ ಹಾಗೂ ಗಣಪತಿ ಹೇಳ್ತಕ್ಕಂಥದ್ದು. ತಾಯಿ ಮಗನ ಸಂಬಂಧ, ಬೀಜವೃಕ್ಷ ನ್ಯಾಯ ಏನಿದೆ, ಈ ರೀತಿಯಲ್ಲಿ ನಾವು ಗಣಪತಿಗೆ ನಮ್ಮನ್ನು ಈ ಪ್ರಕೃತಿ ರೂಪಕವಾಗಿ ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ಒಂದು ಸಂಕೇತ ಅಷ್ಟೇ. ಓಕೆ, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಮೈಸೂರಿನಿಂದ ಶಿವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜ್ ಅವರೇ. ನಮಸ್ಕಾರ. ಹಬ್ಬದ ಶುಭಾಶಯಗಳು. ಶಾಸ್ತ್ರಿಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಶಿವರಾಜ್ ಅವರೇ, ಹೇಳಿ. ನಮಸ್ಕಾರ. ಹೇಗಿದೆ ಹಬ್ಬ ಅಲ್ಲಿ? ಮೈಸೂರಲ್ಲಿ ಜೋರಾಗಿದೆಯಾ? ಹೇಳಿ, ಏನು ತಮ್ಮ ಪ್ರಶ್ನೆ ಹೇಳಿ. ಸರ್, ನಮ್ಮ ಪ್ರಶ್ನೆ ಈಗ ಗಂಟು ಎಲ್ಲ ಮಾಡ್ತಾ ಇರಲ್ಲ, ಅದು ಲೇಟ್ಸ್ ಮಾಡ್ಬೋದಾ? ಏನು ಗಣೇಶಂದು ಈಗ ಗಂಟು ಎಲ್ಲ ಹೊರಗಡೆ ಎಲ್ಲ ಗಂಟು ಮಾಡ್ತಾ ಇದಾರೆ. ನಿಮ್ಮ ಮಾತು ಸರಿ ಕೇಳಿಸ್ತಾ ಇಲ್ಲ. ಅದೇ ಈಗ ಲೇಡೀಸ್ ಎಲ್ಲ ಮಾಡ್ತಾ ಇದಾರಲ್ಲ, ಮನೇಲಿ ಮಾಡ್ಬೋದಾ ಲೇಡೀಸು? ಮನೆಯಲ್ಲಿ ಮಾಡಬಹುದಾ ಅಂತನಾ? ಹಾಂ, ಮನೆಯಲ್ಲಿ ಮಾಡಬಹುದು. ಗಣಪತಿ ವ್ರತವನ್ನು ಮನೆಯಲ್ಲೇ ಮಾಡ್ತಕ್ಕಂಥದ್ದು ವ್ರತ. ಮನೆಯಲ್ಲಿ ಹೆಣ್ಮಕ್ಳು ವ್ರತ ಮಾಡ್ಬೋದಾ? ಮನೆಯಲ್ಲಿ ಗಣಪತಿ ಮಾಡ್ಬೋದಾ ಅಂತ ಕೇಳಿದ್ರು ಅನ್ಸುತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಗೌರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಗಂಡು ಮಕ್ಕಳು ಗಣಪತಿ ಪೂಜೆ ಮಾಡ್ತಕ್ಕಂಥದ್ದು, ಹೀಗೆ ಇದೆ ಸಾಮಾನ್ಯವಾಗಿ. ಆದರೆ ಹೆಣ್ಣುಮಕ್ಕಳು ಅವ್ರಿಗೆ ಬೇಡವ ವಿದ್ಯಾ ಬುದ್ಧಿ, ಹೀಗಾಗಿ ಹೆಣ್ಣುಮಕ್ಕಳು ಕೂಡ ಗಣಪತಿಯನ್ನು ಪೂಜಿಸಬೇಕು, ಗಂಡು ಮಕ್ಕಳು ಕೂಡ ಗಣಪತಿಯನ್ನು ಪೂಜಿಸಬೇಕು. ಶಕ್ತಿ ಗೌರಿ ಪುರುಷರಿಗೆ ಬೇಡವಾ, ಅವರಿಗೆ ಬರೀ ಶರೀರ ಇದ್ದರೆ ಸಾಕು, ಅದರೊಳಗೆ ಶರೀರ ಇರ್ತಕ್ಕಂಥ ಶಕ್ತಿ, ಆತ್ಮಶಕ್ತಿ ಏನಿದೆ, ಬಲವಾದ ಶಕ್ತಿ, ಅದಕ್ಕೆ ಸ್ಟಫ್ ಅಂತೀವಲ್ಲ, ಅದು ಪುರುಷರಿಗೂ ಬೇಕು. ಹೀಗಾಗಿ ಇಲ್ಲಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಗೌರಿಯನ್ನು ಗಣಪತಿಯನ್ನು ಪೂಜಿಸಬೇಕು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಕಾಶಿನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಕಾಶಿನಾಥ್ ಅವರೇ ನಮಸ್ತೆ. ಪ್ರಭಾಕರ್ ಭಟ್ ಅಂತ ಕರೆ ಮಾಡಿದ್ದಾರೆ ಶಿರ್ಸಿಯಿಂದ. ಪ್ರಭಾಕರ್ ಅವರೇ ನಮಸ್ತೆ. ನಮಸ್ಕಾರ. ಹಬ್ಬ ಜೋರ ಶಿರ್ಸಿಲಿ? ಇಲ್ಲ, ನನಗೆ ಈ ಸಲ ಹಬ್ಬ ಇಲ್ಲ. ಆದ್ರೆ ಶಾಸ್ತ್ರಿಗಳ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಕೇಳಿ. ನಮಸ್ಕಾರ ಭಟ್ರೆ, ನಮಸ್ಕಾರ. ಹೇಳಿ. ಗುರುಗಳೇ, ನಮ್ಮ ಮನೆಯಲ್ಲಿ ನನಗೆ ಈಗ ಒಂದು 7-8 ವರ್ಷದ ಹಿಂದೆ ಒಬ್ರು ಗಣೇಶನನ್ನ ಪ್ರೆಸೆಂಟ್ ಮಾಡಿದ್ರು. ಸರಿ. ಅದನ್ನ ನಾನು ಪ್ರತಿದಿನ ಪೂಜೆ ಮಾಡ್ತಾ ಇದ್ದೀನಿ. ಅದನ್ನ ಮುಳುಸೋದಾಗ್ಲಿ ಇದಾಗ್ಲಿ ನಾನು ಏನು ಮಾಡಿಲ್ಲ. ನಡೆಯುತ್ತೆ ಹಾಗೆ ಪೂಜೆ ಮಾಡಿ. ಪೂಜೆ ಅವರು ಯಾವ ಮಣ್ಣಿನ ಪ್ರತಿಮೆನ ಅದು, ಅಥವಾ ಮಣ್ಣಿಮೆ ಇಲ್ಲ, ಮೋಸ್ಟ್ಲಿ POP ಇರಬಹುದು ಅದು. ಹಾಗಿದ್ರೆ ನೀವು ಪೂಜೆ ಮಾಡೋದು ಒಳ್ಳೆಯದು. ಅದು ಅದನ್ನು ನೀವು ಪೂಜೆ ಮಾಡಬಹುದು. ಮುಖ್ಯವಾಗಿ ನೋಡಿ, ದೇವತಾ ಉಪಾಸನೆಗೆ ಒಂದು ದೇವತಾ ಮಂಟಪ ಇಟ್ಟು ನಾವು ಮನೆ ದೇವರ ಪೂಜೆ ಮಾಡ್ತೀವಲ್ಲ, ಆ ರೀತಿಯಲ್ಲಿ ನೀವು ಪೂಜೆ ಮಾಡೋದಾದರೆ ಒಂದು ಬೆಳ್ಳಿಯ ಗಣಪತಿಯನ್ನು ಅಥವಾ ಪಂಚಲೋಹದ ಗಣಪತಿಯನ್ನು ಪೂಜೆಗೆ ಆರಾಧನೆಗೆ ಇಟ್ಕೊಳ್ತಕ್ಕಂಥದ್ದು ತುಂಬ ಸೂಕ್ತ. ಈ POP ಗಣಪತಿ ಇತ್ಯಾದಿಗಳೆಲ್ಲ ಈ ಪ್ರತಿಷ್ಠಾಪನೆ ಇತ್ಯಾದಿಗಳಿಗೆ ಅಷ್ಟು ಯೋಗ್ಯವಲ್ಲ ಅಂತಕ್ಕಂಥದ್ದು. ಹೀಗಾಗಿ ಆ ರೀತಿಯಲ್ಲಿ ಅದನ್ನು ಸುಮ್ಮನೆ ಒಂದು ಅಲಂಕಾರಾರ್ಥವಾಗಿ ಮನೆಯಲ್ಲಿ ಇಡಲಿಕ್ಕೆ ತಪ್ಪಿಲ್ಲ, ಅದರಲ್ಲೇನು ದೋಷ ಇಲ್ಲ. ಆದರೆ ಒಂದು ಸಲ ಈ ಷೋಡಶೋಪಚಾರ ಪೂಜೆಗೆ, ಮಂತ್ರವತ್ತಾದ ಪೂಜೆಗೆ ಅಂದರೆ
ಲೋಹದ ಗಣಪತಿಗಳೋ ಅಥವಾ ಬೆಳ್ಳಿ ಗಣಪತಿಯೋ ಈ ಥರದ್ದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದನ್ನು ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗೊಂದು ಚಿಕ್ಕ ವಿರಾಮದ ಸಮಯ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.